ಓಂ ಸಮಗ್ರ ಬೇಂದ್ರೆ ವಿಮರ್ಶೆ ಶ್ರೀ ಜಿ ಎಸ್ ಆಮೂರವರ ಅಪೂರ್ವ ಗ್ರಂಥ. ಕಳೆದ ವರ್ಷ ಮುದ್ರಣಗೊಂಡಂಥ ಗ್ರಂಥ. ಇದರಲ್ಲಿ ನಾವೀಗ ವರಕವಿ ಶ್ರೀ ಬೇಂದ್ರೆಯವರ ಅವರು ಆ 40 ಪದ್ಯಗಳ ನಂತರ ಮತ್ತು ಅವರು 8 ಪದ್ಯಗಳ 42 ನಂತರ ಅವರು ಮತ್ತೆ 8 ಸೇರಿಸಿಕೊಟ್ಟು 50 ಮಾಡಿದ್ದಾರೆ. ಅದ್ಭುತವಾದ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಅದ್ಭುತವಾದಂಥ ಇದನ್ನು ಮಾಡಿದ್ದಾರೆ. ಆದರೆ ಅದಕ್ಕೂ ಪೂರ್ವದಲ್ಲಿ ಬೇಂದ್ರೆಯವರು ಮೌನದ ಆರಾಧಕರಾಗಿದ್ದಂತೆ ಶಬ್ದಬ್ರಹ್ಮದ ಆರಾಧಕರೂ ಆಗಿದ್ದರು ಎನ್ನುವುದನ್ನು ಮರೆಯುವಂತಿಲ್ಲ. ಎಷ್ಟು ಚಂದ ಬರೆದಾರೆ ನೋಡ್ರಿ. ಉದಾಹರಣೆಗೆ, ಶಬ್ದವೇ ಕಾವ್ಯ, ಅದು ದೇವರ ನಾಮ, ಬ್ರಹ್ಮಕ್ಕೆ ಇದ್ದಂತೆನಿಸಿತ್ತು, ಶಬ್ದ ಬ್ರಹ್ಮ ನೆನೆಸಿತ್ತು. ಇಂಥ ಅವರ ಹೇಳಿಕೆಗಳನ್ನು ಗಮನಿಸಬಹುದು. ಗಣಪತಿ ಮುನಿಯವರು ತಮ್ಮ ಗ್ರಂಥವನ್ನು ಸದ್ದರ್ಶನ ಎಂದು ಕರೆದು ರಮಣರ ದರ್ಶನದ ಆದ್ಯತೆಯನ್ನು ಎತ್ತಿ ಹಿಡಿದರೆ, ಬೇಂದ್ರೆಯವರು ತಮ್ಮ ಅನುವಾದ ರಮಣ ಹೃದಯವನ್ನು ಕರೆದು ಹೃದಯದ ಆದ್ಯತೆಯನ್ನು ರಮಣ ಹೃದಯದ ಆದ್ಯತೆಯನ್ನು ಬಿಂಬಿಸುತ್ತಾರೆ. ಇವೆರಡೂ ಶೀರ್ಷಿಕೆಗಳಲ್ಲಿ ವಿರೋಧವೇನೂ ಇಲ್ಲ. ಅದು ಮೊದಲನೇ ಶ್ಲೋಕದಲ್ಲಿ ಬಂದಿದೆ. ನಾನು ಅದನ್ನು ಆಗಲೇ ಹೇಳಿಬಿಟ್ಟಿದ್ದೇನೆ. ಈಗ ನಾನು ಏನು ಮಾಡ್ತೇನಪ್ಪ ಅಂತಂದರೆ, ಆ ಬೇಂದ್ರೆಯವರ ಆ 8 ಕವನಗಳಲ್ಲಿ ಕೇವಲ 2 ಕವನಗಳನ್ನು ನಾನು ವಾಚಿಸಿ ಅದರ ಅರ್ಥವನ್ನು ಓದ್ತಾ ಇದ್ದೇನೆ. ದತ್ತವಾಯಿತು ವಾಣಿ ಗುರುಗಳ ಅಡಿಯಲ್ಲಿ, ಅವರಾಡಿದ್ದಾಡಿದರೆ ತಪ್ಪೇನಿದೆ. ಕನ್ನಡ ಮುನ್ನಡೆ ಗುಡಿಯತ್ತಿ ಬರುತ್ತಿದೆ, ತನ್ನ ತಾನರಿಯೆಂದು ಒಪ್ಪಿಸಿದೆ. ಶ್ರೀರಮಣ ಗುರುಗಳ ಪಾದಗಳ ಅಡಿಯಲ್ಲಿ ಅಂಬಿಕಾತನಯ ದತ್ತರ ಈ ನುಡಿಗಳು ಅರ್ಪಿತಗೊಂಡಿವೆ. ದತ್ತವಾಯಿತು ವಾಣಿ. ಗುರುಗಳು ಆಡಿದ ಮಾತುಗಳನ್ನೇ ಪುನಃ ಆಡಿದರೆ ಅದರಲ್ಲಿ ಯಾವ ತಪ್ಪು ಉಂಟು? ಯಾವುದೂ ಇಲ್ಲ. ಕನ್ನಡದ ಈ ನುಡಿಗಳು ಜಯಕಾರ ಹಾಕುತ್ತಾ ಮುಂದೆ ಸಾಗಿ ನಿನ್ನನ್ನು ನೀನು ಅರಿತುಕೋ. ರಮಣರ ಅದ್ಭುತವಾದ ಉಪದೇಶ ನಾನು ಯಾರು ಅದು ಈ ನುಡಿಯಲ್ಲಿ ಬಂದಿದೆ. ಇನ್ನೊಂದು ನುಡಿ 6ನೇದ್ದದು ಅದ್ಭುತವಾದಂಥ ಒಂದು ಬೇಂದ್ರೆಯವರ ಶಬ್ದ ಕೌಶಲ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಏನಪ್ಪ ಅಂದ್ರೆ, ಶ್ರೀರಮಣರ ಮಂತ್ರ ಗಣಪತಿಯ ತಂತ್ರದಿ ದತ್ತನ ಧ್ವನಿಯಂತ್ರದಲ್ಲಿ ಬೀಸಿದೆ. ಅರವು ಮಾತಿನ ಅರಿವು, ದೇವವಾಣಿಯ ಸ್ವರವು ಕನ್ನಡದಲ್ಲಿ ತಾನೇ ಕನ್ನಡಿಸಿದೆ. ಒಂದೊಂದು ಸಾಲಿಗೆ ಅದ್ಭುತವಾದ ಅರ್ಥವನ್ನು ಕೊಡ್ತಾ ಇದ್ದಾರೆ. ಒಂದೊಂದು ಸಾಲಿಗೆ ಅದ್ಭುತವಾದ ಅರ್ಥವನ್ನು ಇಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ವರಕವಿ ಶ್ರೀ ಬೇಂದ್ರೆ ಅವರು. ಶ್ರೀರಮಣರ ಮಂತ್ರ ಗಣಪತಿಯ ತಂತ್ರದಿ. ರಮಣರು ರಚಿಸಿದಂಥ ತಮಿಳಿನಂಥ ಈ ಮಂತ್ರಗಳು ಗಣಪತಿಯ ತಂತ್ರದಿ ಅವರ ಒಂದು ಅದ್ಭುತವಾದ ಸಂಸ್ಕೃತ ಅನುವಾದ ಕೋಶದಲ್ಲಿ ಇದ್ವಿ. ಹೌದಾ? ಇವೆ. ಅವನ್ನು
ದತ್ತನ ಧ್ವನಿ ಯಂತ್ರದಲ್ಲಿ ಬೀಸಿದೆಯ. ನಾನು ರಮಣ ಹೃದಯ ಅಂಥೇಳಿ ಈ 40 ಅನುವಾದ ಮಾಡಿ ನಂತರ ಅವುಗಳ ಮಹತ್ವವನ್ನು ತಿಳಿಸಲಿಕ್ಕೆ ಮತ್ತೆ 8 ಜೋಡಿಸಿದ್ದೇನೆ. ಮುಂದಿನ ಸಾಲಂಕ ಅದ್ಭುತವಿದೆ. ಅರವೋ ಮಾತಿನ ಅರಿವು, ಅರವೋ ಮಾತಿನ ಅರಿವು, ದೇವವಾಣಿಯ ಸ್ವರವೋ. ಆಹಾ, ಕನ್ನಡದಲ್ಲಿ ತಾನೆ ಕನ್ನಡಿಸಿದೆ. ಅರವು, ಅರವು ಅಂದರೆ ತಮಿಳು ಭಾಷೆ. ಅರವು ಮಾತಿನ ಅರಿವು. ಅವರು ಎಷ್ಟೊಂದು ಅಪೂರ್ವವಾದಂಥ ತಮ್ಮ ಜ್ಞಾನ ಮಾರ್ಗ, ತಮ್ಮ ಜ್ಞಾನಿಯಾಗಿದ್ದರೋ ಆ ಮಾತಿನ ಅರಿವೋ ಅದನ್ನು ಕಾವ್ಯ ಕಂಠ ವಾಸಿಷ್ಠ ಮುನಿಗಳು ದೇವವಾಣಿಯ ಸ್ವರದಲ್ಲಿ ಇರಿಸಿಬಿಟ್ಟಿದ್ದಾರೆ. ದೇವವಾಣಿ ಅಂದರೆ ಯಾವುದು? ಸಂಸ್ಕೃತ. ಅದನ್ನು ನಾನೇನು ಮಾಡೀನಿ ಅಂತ ವರಕವಿ ಬೇಂದ್ರೆ. ನಾನೇನು ಮಾಡೀನಪ್ಪ ಅದನ್ನು ಅಂತಂದ್ರೆ, ಕನ್ನಡದಲ್ಲಿ ತಾನೆ, ಕನ್ನಡದಲ್ಲಿ ತಾನೆ ಕನ್ನಡಿಸಿದೆ. ನೋಡ್ರಿ, ಅವ್ರ ಅನುವಾದನಿಲ್ಲ, ಭಾವಗ್ರಹಣ ಏನೂ ಇಲ್ಲ. ಅದನ್ನು ನೋಡಿ, ಒಂದು ಕನ್ನಡಿ ಅದರಿಗೆ ಒಂದು ವಸ್ತು ಇಟ್ಟರೆ ಆ ವಸ್ತು ಎಷ್ಟು ಸ್ಪಷ್ಟವಾಗಿ ಕಾಣ್ತದೆ. ಉತ್ತಮವಾದ ವಸ್ತು ಎಷ್ಟು ಸ್ಪಷ್ಟವಾಗಿ ಕಾಣ್ತದಲ್ಲ, ಉತ್ತಮ ಕನ್ನಡಿ ಅದರಿಗೆ ಒಂದು ವಸ್ತು ಇಟ್ಟರೆ ಮನುಷ್ಯರು ಸಹ ತಮ್ಮ ಮುಖವನ್ನು ನೋಡಿಕೊಳ್ಳಿ ಕನ್ನಡಿ ಉಪಯೋಗಿಸ್ತಾರಲ್ಲ, ಹಂಗೆ ಕನ್ನಡದಲ್ಲಿ ತಾನೆ ಕನ್ನಡಿಸಿದೆ. ನಾನು ಅದರ ಭಾವಾರ್ಥ ಹಿಂಗೆ ಬರೆದಿದ್ದೇನೆ. ಶ್ರೀರಮಣ ಮಹರ್ಷಿಗಳ ಹೃದಯದ ಆಧ್ಯಾತ್ಮಿಕ ಅನುಭವವು ತಮಿಳು ಮಾತುಗಳಲ್ಲಿ ಉಳ್ಳದು 40 ಇರುವ 40 ಅವರು ಬರೆದದ್ದು, ಉಳ್ಳದು 40 ಇದೆ. ವಾಸಿಷ್ಠ ಗಣಪತಿ ಮುನಿಗಳು ದೇವವಾಣಿಯ ಸ್ವರ, ಯಾವುದು ಸ್ವರ? ಸಂಸ್ಕೃತ ಭಾಷೆಗೆ ಇದನ್ನು ಸದ್ದರ್ಶನವಾಗಿ ಅಪೂರ್ವ ಕೌಶಲೆಯಿಂದ ಅನುವಾದಿಸಿದ್ದಾರೆ. ಈಗ ಇದನ್ನು ಅಂಬಿಕಾತನಯ ದತ್ತರ ಕಾವ್ಯರಚನೆಯಲ್ಲಿ ತಾನಾಗಿ ಮೂಡಿ ಕನ್ನಡ ಭಾಷೆಯಲ್ಲಿ ರಮಣ ಹೃದಯವಾಗಿ ಅನುವಾದಗೊಂಡಿದೆ ಅಥವಾ ಮತ್ತೇನು ಹೇಳ್ಬೋದು? ಆಗ ಹೇಳ್ದಲ್ಲ, ಅನುವಾದಗೊಂಡಿದೆ ಅಂತ ಅಷ್ಟೇ ಅಲ್ಲ, ಅವರು ಕನ್ನಡಿಸಿದೆ ಹೇಳಿದಲ್ಲ. ಒಂದು ವಸ್ತು ಅಥವಾ ನಾವೇ ಪ್ರತಿಯೊಬ್ಬ ವ್ಯಕ್ತಿ ಕನ್ನಡಿ ಮುಂದೆ ನಿಂತರೆ ಯಾವ ರೀತಿ ಆತ ತನ್ನನ್ನು ತಾನೇ ನೋಡ್ಕೊಂಡ್ಬಿಡ್ತಾನೋ, ಅದೇ ರೀತಿ ರಮಣರ ಆ ಮಂತ್ರಗಳು ತನ್ನನ್ನೇ ತಾವು ನೋಡ್ಕೊಂಡು ಬಿಟ್ಟಾವ ವರಕವಿ ಶ್ರೀ ಬೇಂದ್ರೆಯವರ ಹೃದಯದಲ್ಲಿ ಅಂತ ಹೇಳ್ತಾ ಈ ಭಾಗವನ್ನು ನಾನು ಮುಗಿಸ್ತಾ ಇದ್ದೇನೆ. ನಾಳೆ ಒಂದು ಸ್ವಲ್ಪ ಹೊಸ ಭಾಗ ಯಾವುದದು, ಏನು ಅದು ಎಂಬುದನ್ನು ನಾಳೆಯೇ ತಮಗೆ ತಿಳಿಯುತ್ತೆ. ಎಲ್ಲರಿಗೂ ನಮಸ್ಕಾರ.